ನಮ್ಮೆಲ್ಲ ನಗರ ಹೋಬಳಿಯ ಮಹಾಜನತೆಗೆ ಎಳ್ಳಮೋಸೆಯ ಶುಭಾಶಯಗಳನ್ನ ಹೇಳ್ತಾ ಈ ಸಂದರ್ಭದಲ್ಲಿ ಇಲ್ಲಿ ಬಂದು ನೋಡಿದಾಗ ಇದು ದೇವಗಂಗೆ ಅನ್ನೋ ಹೆಸರಿಗೆ ಪರಿಪೂರ್ಣವಾದಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಈಗಾಗಲೇ ಈ ಒಂದು ಸುಂದರ ಜಾಗಕ್ಕೆ ಒಂದು ಕಾರ್ಯಕ್ರಮಕ್ಕೆ ಮಲೆನಾಡು ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರು ನಮ್ಮ ನಾಯಕರಾದಂಥ ಆರ್ ಮಂಜುನಾಥ್ ಗೌಡರು ಭೇಟಿ ಕೊಟ್ಟು ದೇವರ ಆಶೀರ್ವಾದ ಪಡೆದು ಹೋದರು. ಭಾಳ ಸಂತೋಷಪಟ್ಟರು. ತೀರ್ಥಹಳ್ಳಿ ಎಳ್ಳಮಾಸೆ ಜಾತ್ರೆಯಲ್ಲಿ ಇರ್ತಕ್ಕಂಥ ರೀತಿಯಲ್ಲಿ ಇದು ಭಾಳ ವಿಶೇಷವಾಗಿ ವಿಜೃಂಭಣೆ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೀರಿ, ನಿಮ್ಗೆ ಒಳ್ಳೆಯದಾಗಲಿ ಅಂತ ಹೇಳೋದ್ರು. ಅದೇ ರೀತಿ ನಾವು ನಗರ ಹೋಬಳಿಯಲ್ಲಿ ಇವತ್ತಿನ ದಿನ ನಮ್ಮ ದೇವಗಂಗೆ ಚಂದ್ರಶೆಟ್ಟಿ ಇರ್ಬೋದು, ನಗರ ನಿತಿ ನೇತೃತ್ವದ ಯುವಕರ ತಂಡ ಇರ್ಬೋದು, ನಮ್ಮ ರವಿ ಬಿದ್ನೂರ್ ಅವರ ಸಾರಥ್ಯ ಇರ್ಬೋದು, ನಮ್ಮೆಲ್ಲ ನಗರ ಹೋಬಳಿಯ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಮಾಡಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಇಡೀ ತಾಲೂಕಿಗೆ, ಇಡೀ ಜಿಲ್ಲೆಗೆ ಒಂದು ಬೆರಳು ಮಾಡಿ ತೋರಿಸ್ತಕ್ಕಂಥ ಹೆಮ್ಮೆಯ ಕಾರ್ಯಕ್ರಮವನ್ನು ನಮ್ಮೆಲ್ಲ ಮುಖಂಡರು ಕೂಡ ಮಾಡಿದ್ದಾರೆ ಪಕ್ಷಾತೀತವಾಗಿ. ಅದಕ್ಕೆ ನಾವೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ತುಂಬ ಸಂತೋಷದಿಂದ ಸಹಾಯ ಮಾಡಿದ್ದೇವೆ. ಯಾವುದೇ ಪಕ್ಷ ಪಾರ್ಟಿ ಅಂತಕ್ಕಂಥದ್ದಲ್ಲ. ನಿಜವಾಗಿಯೂ ನಗರದ ಹಿಂದಿನ ಐತಿಹಾಸಿಕ ರಾಜರ ಎಲ್ಲ ವೈಭೋಗಗಳನ್ನು ನೀವಿಲ್ಲಿ ನೋಡಿದ್ದೀರಿ. ಅದಕ್ಕಾಗಿ ಇವತ್ತು ಇಲ್ಲಿ ಆ ಒಂದು ಸುಂದರವಾದ ವಾತಾವರಣ ನೋಡಿ ನಮಗೆ ಹೃದಯ ತುಂಬಿ ಬಂದಿದೆ. ನಮ್ಮ ನಗರ ಹೋಬಳಿಗೆ ಮುಂದಿನ ದಿನದಲ್ಲಿ ಇದೇ ಬೆಳಕಿನ ರೀತಿ ಎಲ್ಲ ವಿಭಾಗದಲ್ಲಿ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ನಗರ ಹೋಬಳಿಯ ಜನರ ಕೈಗೆ ಉದ್ಯೋಗ ಸಿಗೋ ನಿಟ್ಟಿನಲ್ಲಿ ಇದೇ ರೀತಿ ಬೆಳಕಿನ ರೀತಿ ನಗರ ಹೋಬಳಿಯ ಜನರ ಜೀವನ ಇರಲಿ ಅಂತ ಈ ಸಂದರ್ಭ ಶುಭ ಹಾರೈಸ್ತೇನೆ. ಗಂಗಾಧರೇಶ್ವರನ ಆಶೀರ್ವಾದ ಇಡೀ ನಗರ ಹೋಬಳಿಗಿರಲಿ. ಈ ದೇವಗಂಗೆ ಕೊಳದ ವಿಶೇಷ ಮಹಿಮೆಗಳನ್ನು ಈಗಾಗಲೇ ನಮ್ಮ ಇದನ್ನು ಪುಸ್ತಕದ ರೂಪದಲ್ಲಿ ಬಿಡುಗಡೆ ಕೂಡ ಮಾಡ್ತಾ ಇದ್ದಾರೆ. ನಗರ ಹೋಬಳಿಗೆ ಇದೊಂದು ಒಂದು ಮುಕುಟದ ರೀತಿ ಕೋಟೆ ಇದೆ. ಅದೇ ರೀತಿ ಒಂದು ಈ ಭೂಮಿಯಲ್ಲಿ ವಿಶೇಷವಾಗಿ ಒಂದು ಕಳೆಯನ್ನು ಕೊಡ್ತಕ್ಕಂಥ ದೇವಗಂಗೆ ಕೊಳ ಇದೆ. ಭಾಳ ಸಂತೋಷ ಆಗ್ತದೆ. ಮುಂದಿನ ದಿನದಲ್ಲಿ ನಮ್ಮೆಲ್ಲರ ಪಕ್ಷಾತೀತ ನಾಯಕರು ಮತ್ತು ಎಲ್ಲ ನಗರ ಹೋಬಳಿಯ ಜನರ ಸಹಕಾರದಿಂದ ಇನ್ನೂ ಉನ್ನತ ಮಟ್ಟಕ್ಕೆ ಈ ಒಂದು ಕಾರ್ಯಕ್ರಮ ಎಳ್ಳಮೋಸೆ ಕಾರ್ಯಕ್ರಮ ವಿಜೃಂಭಿಸಲಿ ಅಂತಕ್ಕಂಥ ಶುಭ ಹಾರೈಸ್ತೇನೆ.